ಅದು ಕರ್ನಾಟಕದ ಇತಿಹಾಸದ ಮಟ್ಟಿಗೆ ನೋಡೋದಾದರೆ ದೊಡ್ಡ ದಾಖಲೆನೇ ಇದು. ಅದರಲ್ಲೂ ಸ್ಪೆಷಲಿ ತುಂಬ ಜನ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ. ಕೆಲವರಿಗಷ್ಟೇ ಅದೃಷ್ಟ ಸಿಗೋದು. ರಾಜಕೀಯ ಸ್ಥಿರತೆ ಆಗಿರ್ಬೋದು, ಸಮಯೋಚಿತ ನಿರ್ಧಾರಗಳು, ಚಾಣಾಕ್ಷತನ, ರಾಜಕೀಯ ಪ್ರಬುದ್ಧತೆ, ಪಕ್ಷ ಬದಲಾದರೂ ಕೂಡ ಸಿಗುವಂಥ ಅಧಿಕಾರ ಮತ್ತೆ ವರ್ಚಸ್ಸು ಇವತ್ತಿನ ಸಿದ್ದರಾಮಯ್ಯನವ್ರನ್ನ ಈ ದಾಖಲೆಗೆ ತಂದು ನಿಲ್ಲಿಸಿದೆ. ಅಬ್ಸಲ್ಯೂಟ್ಲಿ. ಈಗ ನೀವು ಇವರು ಯಾರ ಗರಡಿಯಲ್ಲಿ ಬೆಳ್ಕೊಂಬಂದಿದ್ದಾರಲ್ಲ, ಬೀಟ್ ದೇವೇಗೌಡರು ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, JH ಪಟೇಲ್ ಇರ್ಬೋದು, ಸಮಕಾಲೀನರು ಇರ್ಬೋದು, ಅಥವಾ ಒಂದು ರೀತಿ ರಾಜಕೀಯವಾಗಿ ಪಟ್ಟನ್ನು ಹೇಳಿಕೊಟ್ಟಂತಹ ಗುರು ಸಮಾನ ಏನು ನಾಯಕರುಗಳಿರ್ಬೋದು, ಯಾರೇ ಇರ್ಬೋದು, ಅಂತಹವರಿಗೆ ಅಂದರೆ ಈ ರಾಜ್ಯದ ಆಳ ಅಗಲ ಉದ್ದ ಎಲ್ಲವೂ ಕೂಡ ಗೊತ್ತು ಅಂದ್ಕೊಂಡಂತಹ ನಾಯಕರುಗಳಿಗೆ ಇಂಥದ್ದು ದಾಖಲೆಯನ್ನು ಮಾಡಲಿಕ್ಕಾಗಲಿಲ್ಲ. ದೇವರಾಜ ಅರಸವರ ನಂತರ ಯಾರು ಈಗ ಎಂತೆಂಥ ನಾಯಕರುಗಳಿದ್ದಾರೆ. ಬಂಗಾರಪ್ಪ, ಈಗ ಮೊಯ್ಲಿ ಅವ್ರಿಗಾದರೆ ಜಾತಿ ಬಲ ಇರಲಿಲ್ಲ. ಬಂಗಾರಪ್ಪ ಅಂತವ್ರಿಗೆ ಇವರಷ್ಟೇ ಅಥವಾ ಇವರಿಗಿಂತ ಅದ್ಭುತವಾದಂಥ ಪಾಪ್ಯುಲಾರಿಟಿನ ಹಿಂದುಳಿದ ವರ್ಗಗಳಲ್ಲಿ ಇಟ್ಕೊಂಡಿದ್ದಂಥ ಬಂಗಾರಪ್ಪ ಇರ್ಬೋದು. ಸ್ವತಃ ಅರಸು ಅವರಿಗೆ ಮುಂದೆ ಏನು ಅನ್ನೋದು ಗೊತ್ತಾಗಲಿಲ್ಲ. ಸೊ ಹೀಗೆ ಹತ್ತಾರು ರೀತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ, ಹತ್ತಾರು ನಾಯಕರುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದೇನು, ಈ ಸಿದ್ದರಾಮಯ್ಯ ಅವರಿಗೆ ಹೇಗೆ ಇದು ಸಾಧ್ಯ ಆಯಿತು ಅಂತ. ಅವರು ಡೇ ಒನ್ನಿಂದಲೂ ಕೂಡ, ಫಾರ್ ಎಕ್ಸಾಂಪಲ್ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದಾಗಿಂದಾಗಲೂ ಕೂಡ ಅವಕಾಶಗಳು ಬಂದವು ಅಂತ ಹೇಳ್ತಾರೆ. ಬರೋದು ಬೇರೆ, ಆದರೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವಂಥವರು ಮಾತ್ರ ನಾಯಕರಾಗ್ತಾರೆ ಮತ್ತು ನಾಯಕರುಗಳನ್ನು ಸೃಷ್ಟಿ ಮಾಡೋಂಥವರು ಮಹಾನಾಯಕರಾಗ್ತಾರೆ. ಸೊ ಅರಸು ಅವರ ದಾಖಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ನಾಯಕರು ಹೌದು, ಮಹಾನಾಯಕರು ಹೌದು. ಯಾಕಂದರೆ ಹಲವಾರು ನಾಯಕರುಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರ ಹಾದಿಯಲ್ಲಿ. ಇವತ್ತು ರಾಜಕಾರಣದಲ್ಲಿರುವಂಥ ಹತ್ತಾರು ದೊಡ್ಡ ದೊಡ್ಡ ಹುಲಿಗಳೇನಿದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳೇನಿದೆ, ಅವರೆಲ್ಲರೂ ಕೂಡ ಅರಸುವರ ಕೊಡುಗೆ. ಸೊ ಆ ಹಿನ್ನೆಲೆಯಲ್ಲಿ ಇವರು ಕೂಡ ತಾವು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ನಾಯಕರಾದರು. ಆದರೆ ಮಹಾನಾಯಕರಾದ್ರ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಹಲವಾರು ಜನಕ್ಕಿದೆ. ತೀರಾ ಮೊನ್ನೆವರೆಗೆ ಹರಿಪ್ರಸಾದ್ ಆಗಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಅವರು ಹೇಳೋವರೆಗೆ ಅಹಿಂದ ಒಂದು ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೊಬೇಕು, ಅವರೇ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳೋವರೆಗೂ ಕೂಡ ಅವರು ಕೂಡ ಒಂದು ಸಲ ಮಾತನಾಡಿದರು, ನಮಗೆ ಯಾರಿದ್ದಾರೆ ಡೆಲ್ಲಿನಲ್ಲ ಅಥವಾ ಮತ್ತೊಂದು ಕಡೆ ಮಾತನಾಡೋಕ್ಕೆ ಅನ್ನೋ ರೀತಿ.